ನಾನು 6:30ಗೆ ಹೋದರೆ ಅವನು ಅದಕ್ಕಿಂತ ಮುಂಚೆ ಹೊರಟೋಗಿರ್ತಾನೆ. ನಾನು 6:15ಗೆ ಹೋದರೆ ಅವನು 7:15, 7:30ಗೆ ಬಂದು ಊಟ ಕೊಟ್ಟು ಹೋಗ್ತಾನೆ. ಸೊ ಇವತ್ತು ಬೆಳಿಗ್ಗೆ ಕೂಡ ಹಾಗೆ ಮಾಡ್ದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನೆನ್ನೆ ಸಾಯಂಕಾಲ 7:30ವರೆಗೂ ವೆಯ್ಟ್ ಮಾಡಿ ಹೊರಟೋದೆ. ಸೊ ಇವಾಗ ಬೆಳಿಗ್ಗೆ ಮಧ್ಯಾಹ್ನ ನೆನ್ನೆ ಸಾಯಂಕಾಲ ಎರಡೂ ಊಟ ಮಾಡಿರಲಿಲ್ಲ. ಹೀಗಾಗಿ ಬೆಳಿಗ್ಗೆ ಕಾಯ್ಕೊಂಡು ಕೂತ್ಕೊಂಡಿರಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ತಡವಾಗಿ ಬಂದ. ಸೊ ಇವತ್ತು 8:30ವರೆಗೂ ವೆಯ್ಟ್ ಮಾಡಿ 7:30ಗೆ ಸ್ಪಾಟ್ಗೆ ಹೋಗಿದೆ. 8:30ವರೆಗೂ ವೆಯ್ಟ್ ಮಾಡಿ ಒಂದು ಲೈವ್ ಕೂಡ ಕಂಡಕ್ಟ್ ಮಾಡಿ ಹೊರಟೋಗೋಣ ಅಂತ ಹೊರಡ್ತಾ ಇದೆ. ಸೊ ಬಂದಿದ್ದು ನೋಡಿ ವಾಪಸ್ ಬಂದೆ, ಇಸ್ಕೊಂಡು ಹೊರಡ್ತಾ ಇದೆ. ಸೊ ಈ ಟೈಮಲ್ಲಿ ಏನಕ್ಕೆ ಇದೆಲ್ಲ ಆ್ಯಟಿಟ್ಯೂಡ್ ಫಾರ್ಮೆಲ್ಲ ಕ್ರಿಯೇಟ್ ಮಾಡಿದ್ದು ಅಂದರೆ ಅಲ್ಲಿ ಮುಂದೆ ಫುಟ್ಪಾತಲ್ಲಿ ಕಿಶೋರ್ ಅವರು ನಿಂತ್ಕೊಂಡಿದ್ದು ಅಂದರೆ ಹುಡುಗರು. ಸೊ ಚಾಮುಂಡೇಶ್ವರಿ ಬೆಟ್ಟದ ಕೃಷ್ಣನ ಕಡೆ ಕಿಶೋರ್ ಅವರು ನಿನಗಿಂತ ಮುಂಚೆ ಫುಟ್ಪಾತ್ ಫಾರ್ಮದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ನಿನಗೆ ಕೊಟ್ಟಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಅವರು ಊಟ ಮಾಡ್ತಾ ಇದ್ದಾರೆ, ಹೀಗಾಗಿ ನಿನಗೆ ಊಟ ಕೊಟ್ಟಿಲ್ಲ ಅಂತ. ಸೊ ಊಟ ಅಂದರೆ ಇಲ್ಲಿ ಫುಟ್ಪಾತ್ ಅಂದರೆ ಫಕ್ ಪಾತ್ ಅಂತ ಆ್ಯಕ್ಚುಲಿ ಅಂದರೆ ಸೆಕ್ಸ್ ಹುಡುಗಿಯರನ್ನು ನೀನು ಕೊಡೋದಿಲ್ಲ, ನೀನು ಕೊಡೋಕ್ಕಿಂತ ಮುಂಚೆ ಬೇರೆಯವ್ರಿಗೆ ಕೊಡ್ತೀನಿ ಅನ್ನೋದರ ಆ್ಯಟಿಟ್ಯೂಡ್ ಫಾರ್ಮುಲಾ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇವರು ಇಷ್ಟೆಲ್ಲ ನಾಟಕ ಆಡಿದ್ರು. ಅಂದರೆ ಎರಡು ಹೊತ್ತಿಂದ ನನಗೆ ಆ್ಯಕ್ಚುಲಿ ನೆನ್ನೆ 2 ಹೊತ್ತು ಊಟ ಕೊಟ್ಟಿಲ್ಲ. ಇವತ್ತು ಬೆಳಿಗ್ಗೆ 8:30ವರೆಗೆ ವೆಯ್ಟ್ ಮಾಡಿಸಿ ಊಟ ಕೊಟ್ಟಿರೋದು. ಜೊತೆಗೆ ಸುತ್ತೂರಲ್ಲಿ ಜಾತ್ರೆ ನಡೀತಾ ಇದೆ. ಸುತ್ತೂರು ಜಾತ್ರೆಗೆ ಹೋಗಿ ಹೇಳಿದ್ರು, ನಾನು ಹೋಗಿಲ್ಲ, ಹೀಗಾಗಿ ಇಷ್ಟೆಲ್ಲ ಊಟ ಕೊಡೋದೇ ಆಟ ಆಡಿಸ್ತಾ ಇದ್ದಾರೆ ಸುತ್ತೂರಿಗೆ ಹೋಗಲಿ ಅನ್ನೋ ಕಾರಣಕ್ಕೆ.